ಯಾರಪ್ಪ? ನಗರದಲ್ಲಿ ಮತ್ತೆ ರೌಡಿಗಳ ಅಟ್ಟಹಾಸ. ಕುಖ್ಯಾತ ಭೂಗತ ದೊರೆ ಸ್ಟೇಷನ್ ಶಂಕರ್ನ ಭೀಕರ ಹತ್ಯೆ. ರಾಜಕೀಯ ಮುಸುಕಿನ ಗುದ್ದಾಟ. ಕುತೂಹಲ ಕೆರಳಿಸಿದ ಮುಖ್ಯಮಂತ್ರಿಯ ದಿಢೀರ್ ದೆಹಲಿ ಭೇಟಿ. ಸಂಭ್ರಮದ ಸಾಹಿತ್ಯ ಸಮ್ಮೇಳನಕ್ಕೆ ಇಂದು ತೆರೆ. ಇವತ್ತಿನ ಲೇಟ್ ನೈಟ್ ಬುಲೆಟಿನ್ ನೋಡ್ತಾ ಇರಿ ಫಾಸ್ಟ್ ನ್ಯೂಸ್ 24/7. ಶರವೇಗದಲ್ಲಿ ಸುದ್ದಿ ನಿಮ್ಮ ಮನೆಗೆ. ನಾನು ನಿಮ್ಮ ಮೈತ್ರಿ ನಾರಾಯಣ್. ನಮಸ್ಕಾರ. ಮೇಡಮ್ ಮೈಕ್. ಥ್ಯಾಂಕ್ ಯು. ಬಾಯ್. ಹಾಯ್. ಹಲೋ. ಸೀನಿಯರ್ ರಿಪೋರ್ಟರ್ ತರುಣ್ ಜಯರಾಮ್. ಯಾರ್ದೋ ಹಣೆ ಬರ ಬರೀತಾರೋ ಹಾಗಿದೆ. ಹೇಳಬೇಕು ಅಂದರೆ ನಿಮ್ಮದೇ ಆರಾಮ್ ಜೀವನ. ನೀನಿಲ್ದೇ ಇರೋ ಜೀವನನೂ ಒಂದು ಜೀವನನಾ ತರುಣ್? ನಿನಗೋಸ್ಕರ ನಾನು ಜೀವನ ಪೂರ್ತಿ ಕಾಯೋಕೆ ರೆಡಿ ಆಗಿದ್ದೆ. ಆದರೆ ನೀನು ಮೈತ್ರಿ, ಏನು ಯೋಚನೆ ಮಾಡ್ತಾ ಇದೀಯ? ನಾನು ಏನು ಹೇಳ್ತಿದ್ದೆ? ಹೇಳೋದೇನೂ ಇಲ್ಲ. ನಾಳೆ ಸ್ಪೆಷಲ್ ರಿಪೋರ್ಟ್ ನೋಡು. ಪ್ರಸಾದ್ ನಾಯ್ಕ್ ರಾಜೀನಾಮೆ ಕೊಡಲೇಬೇಕು ಅಂತ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇದು. ಹೇ ತರುಣ್, ಇರು, ನಾನು ಬರ್ತೀನಿ. ನೀನು ನಿಧಾನಕ್ಕೆ ಬಾ. ನಿನ್ಗಾದ್ರೆ ಬರ್ದ್ಕೊಟ್ಟಿದ್ದನ್ನು ಕ್ಯಾಮ್ರಾ ಮುಂದೆ ಹೇಳಿದ್ರಾಯ್ತು. ಆದರೆ ನಮ್ಮ ಕತೆ ನೋಡು, ಸ್ಪಾಟ್ಗೆ ಹೋಗಬೇಕು, ರಿಸರ್ಚ್ ಮಾಡಬೇಕು, ಹಗಲು ರಾತ್ರಿ ಅಂದರೆ ಫಾಲೋಅಪ್ ಮಾಡಬೇಕು, ಎಡಿಟಿಂಗು, ಶೂಟಿಂಗು, ಒಂದ ಎರಡ. ಆದರೂ ದಿನ ಪೂರ್ತಿ ಟಿ ವಿಲಿ ಕಾಣಿಸ್ಕೊಂಡು ಹೆಸರು ಮಾಡೋದು ನೀವೇ. ಬರಲ್ಲ? ಇದೇನು ಮಹಾ ಕಷ್ಟ. ನೀನು ನನ್ನನ್ನು ಬಿಟ್ಟು ಆ ಶೈನಿನ ಮದುವೆ ಆಗಿದೆಯಲ್ಲ, ನೋಡ್ತಾ ಇರು. ನಾನು ನಿನ್ನನ್ನು ಬಿಡಲ್ಲ, ಆ ನಿನ್ನ ಹೆಂಡತಿ ಅನ್ನಿಸ್ಕೊಂಡ ಶೈನಿನೂ ಉಳಿಸಲ್ಲ. ಹಾಯ್ ಶೈನಿ, ಏನು ಇಷ್ಟೊತ್ತಲ್ಲಿ? ಯಾಕೆ ನಿದ್ದೆ ಬಂದಿಲ್ವಾ? ನೀನು ಇಲ್ಲದೆ ನಿದ್ದೆ ಹೇಗೋ ಬರುತ್ತೆ? ಎಷ್ಟೊತ್ತಾಗುತ್ತೆ? ಲೇಟ್ ಆಗ್ಬೋದು ಕಣೋ. ನಿನಗೂ ಗೊತ್ತಲ್ಲ, ಮುಂಚೆ ನೀನು ಇದೇ ಚಾನಲಲ್ಲಿ ಕೆಲಸ ಮಾಡಿದವಳು. ನೀನು ನೆಮ್ಮದಿ ಮಲ್ಕೊ. ನಂಗೆ ಯಾಕೋ ತುಂಬ ಭಯ ಆಗ್ತಾ ಇದೆ ಕಣೋ. ಭಯನಾ? ಯಾಕೆ? ಅದು ಏನಿಲ್ಲ ಬಿಡು. ನೀನು ಬೇಗ ಮನೆಗೆ ಬಾ. ಅಲ್ಲಿ ಅವಳು ಇದ್ದಾಳಾ? ಅವಳು ಅಂದರೆ? ಅದೇ ಆ ಮಾಟಗಾತಿ ಮೈತ್ರಿ. ಅವಳಿಗೆ ಮೊದಲಿಂದನೂ ನಿನ್ನ ಮೇಲೆ ಕಣ್ಣಿದೆ. ನಂಗೆ ಅವಳದೇ ಭಯ. ಅವಳ ಜೊತೆ ಸ್ವಲ್ಪ ಹುಷಾರು. ಆಯ್ತಮ್ಮ, ನಾನೇನು ಅವಳನ್ನ ಇವತ್ತಿಂದ ನೋಡ್ತಾ ಇದ್ದೀನಾ? ನೋಡ, ನೀನೇನು ತಲೆ ಕೆಡ್ಸ್ಕೊಬೇಡ, ನಿಮ್ದ್ಯಾಕೆ ಮಲ್ಕೋ. 12 ಗಂಟೆ ಆಯಿತು. ಕೊಡಿ. ತರುಣ್ ಸರ್ ಬಂದ್ರಾ? ಬರೋದ? ತರುಣ್ ಸರ್ ಬಂದು 2 ಅವರಿಂದ ಕಾಯ್ತಾ ಇದ್ದಾರೆ. ಏನು ಎಡಿಟರಪ್ಪ ನೀನು? ಸಾರಿ ರೀ.
ಸರಿ ಸರ್ ಸರಿ ಇನ್ನೊಂದ್ಸರಿ ನಾನು ಲೇಟ್ ಮಾಡೋದೇ ಇಲ್ಲ ಸರ್. ಬರ್ತಾ ಗಾಡಿ ಪಂಚರ್ ಆಗ್ಬಿಡ್ತು. ಆಮೇಲೆ ಮನೆಯಿಂದ ಸಿಕ್ಕಾಪಟ್ಟೆ ನೆಂಟ್ರು ಸರ್, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಸರ್ ಮೊನ್ನೆ ಇದೆರಡು ಮುಗಿಸಿದ್ವಿ ಸರ್, ಇವತ್ತಿದೊಂದು ಸ್ಟಾರ್ಟ್ ಮಾಡೋಣ. ಎಸ್ ಸರ್. ಇದು ಬೆಂಗಳೂರು ಅಂದರೆ ಇಡೀ ದೇಶ. ಇಲ್ಲಿ ಎಲ್ಲ ರಾಜ್ಯದ ಎಲ್ಲ ಭಾಷೆಯ ಜನರಿದ್ದಾರೆ. ಬೆಂಗಳೂರಿನ ಒಂದೊಂದು ಮೂಲೆ ಅಡಿ ಜಾಗ ಕೂಡ ಚಿನ್ನದ ಬೆಲೆಗೆ ಸರಿಸಮಾನ ಆಗ್ತಿದೆ. ಏನ್ ಸರ್ ಮಲಗ್ಬಿಟ್ರಾ? ಒಂದು ದಿನ ಇಲ್ಲಿನ ಮೂಲ ನಿವಾಸಿಗಳೇ ಪರಕೀಯರಾಗ್ಬಿಡಬಹುದು, ಅಥವಾ ಈಗಾಗಲೇ ಆಗ್ಬಿಟ್ಟಿದ್ರು ಆಶ್ಚರ್ಯ ಏನಿಲ್ಲ. ಸರ್ ಸರ್ ಶೈನಿ ಮೇಡಮ್ ಫೋನ್ ಮಾಡಿದ್ದಾರೆ. ಹಲೋ ತರುಣ್ ಎಲ್ಲಿ? ತರುಣ್ ಫೋನ್ ಕೊಡು. ಹಲೋ ಮೇಡಮ್, ಸರ್ ನಿದ್ದೆ ಮಾಡ್ತಾ ಇದ್ದಾರೆ. ಸ್ವಲ್ಪ ಅರ್ಜೆಂಟ್ ಇದೆ, ಎಪ್ಸು. ಒಂದು ಸೆಕೆಂಡ್ ಮೇಡಮ್. ಸರ್ 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 ಏನಾಯ್ತು? ಸರ್ ಸರ್ ಎದರ್ತಾ ಇಲ್ಲ. ವಾಟ್? ಏನ್ ಹೇಳ್ತಾ ಇದೀಯ ನೀನು? ಬಾಡಿಯಲ್ಲಿದೆ. ಎಡಿಟಿಂಗ್ ರೂಮಲ್ಲಿದೆ ಸರ್. ಓಕೆ, ಸೂರ್ಯ, ರಫೀಕ್ ಎಲ್ಲ ಕಡೆ ಚೆಕ್ ಮಾಡಿ. ಪ್ರಿಯಾ, ಕಮ್ ವಿತ್ ಮೀ, ತೋರಿಸಿ. ಬನ್ನಿ ಸರ್. ಡಾಕ್ಟರ್ ನೋಡಿ. ಏನಾಗಿರ್ಬೋದು ಪ್ರಿಯಾ? ಪಾಯ್ಸನಿಂಗ್ ಆಗಿದೆ. ಐ ಥಿಂಕ್ ಇಟ್ಸ್ ಅ ಮರ್ಡರ್. ವಾಟ್? ಸ್ವಲ್ಪ ವಾಂತಿ ಆಗಿದೆ. ಬಾಡಿ ಕೆಳಗಡೆ ಬಿದ್ದ ಮೇಲೆ ವಾಂತಿ ಹೊರಗಡೆ ಬಂದಿದೆ. ಚೆಸ್ಟ್ ಟೈಟ್ನೆಸ್ ಕೂಡ ಇದೆ. ಎಸ್, ಕಾರ್ಡಿಯಕ್ ಅರೆಸ್ಟ್ ಆದಾಗ ಹೀಗಾಗುತ್ತೆ. ಸ್ಕಿನ್ ಕಲರ್ ಕೂಡ ಚೇಂಜ್ ಆಗುತ್ತೆ. ಐ ಥಿಂಕ್ ಇಟ್ಸ್ ಅ ಹಾರ್ಟ್ ಅಟ್ಯಾಕ್. ನೋ ಸರ್, ಸೈನೈಡ್ ಅಂತ ವಿಷಯ ಬಾಡಿ ಒಳಗಡೆ ಹೋದ್ರೆ ಇಂಥ ಸಿಂಟಮ್ಸ್ ಕಾಣುತ್ತೆ. ವಿಪರೀತ ಹೆಡ್ಡೇಕ್ ಬರುತ್ತೆ, ಆಮೇಲೆ ಮನುಷ್ಯ ಕೋಮಾ ಸ್ಟೇಜ್ಗೆ ಹೋಗ್ತಾನೆ. ಮುಖದಲ್ಲಿರೋ ರಿಂಕಲ್ಸ್ ಮತ್ತೆ ಫ್ರೀಸ್ ಆಗಿರೋ ಎಕ್ಸ್ಪ್ರೆಷನ್ ನೋಡಿದ್ರೆ ಸಾಯುವಾಗ ತುಂಬಾ ಸಫರ್ ಮಾಡಿದ್ದಾರೆ ಅನ್ಸುತ್ತೆ. ಓ, ದೆನ್ ಇಸ್ ಇಟ್ ಹೌದು, ತುಂಬಾ ಬೇಗ ಸಾವು ನಡೆದಿದೆ. ಐ ಥಿಂಕ್ ವಿತ್ ಇನ್ ಅ ಮಿನಿಟ್. ಪಾಯ್ಸನ್ ಹೇಗೆ ಮಾಡಿದ್ರು? ಓರಲ್ ಆರ್ ಇಂಜೆಕ್ಟೆಡ್? ಗೊತ್ತಾಗ್ತಾ ಇಲ್ಲ ಸರ್. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ್ಮೇಲೆ ಗೊತ್ತಾಗುತ್ತೆ. ಆಫೀಸರ್, ಫಸ್ಟು ಬಾಡಿನ ಯಾರು ನೋಡಿದ್ರು ಅವ್ನು ಕರ್ಕೊಂಡು ಬನ್ನಿ. ಎಸ್ ಸರ್. ಸುದ್ದಿ ಮಾಡೋ ನ್ಯೂಸ್ ಚಾನೆಲ್ನಲ್ಲೇ ಬ್ರೇಕಿಂಗ್ ನ್ಯೂಸ್ ನಡೀತಿದೆಯಲ್ಲ ಸರ್. ಕಾಂಪಿಟೇಷನ್, TRP ಅಂತ ನ್ಯೂಸ್ ಚಾನಲ್ಗಳು ಕೂಡ ಎಥಿಕ್ಸ್ ಇಲ್ಲದೆ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಕೊಲೆ ಆಗಿರೋ ತರುಣ್ ತುಂಬ ಪ್ರಾಮಾಣಿಕ ವರದಿಗಾರ ಅಂತ ಕೇಳಿದ್ದೆ ಸರ್. ಎಸ್, ತರುಣ್ ಅಂತ ಪ್ರಾಮಾಣಿಕರು ಈಗಲೂ ಭಾಳಷ್ಟು ಜನ ಇದ್ದಾರೆ. ಕೆಲವು ಸತಿ ಅವ್ರ ಪ್ರಾಮಾಣಿಕತೆನೇ ಇಂಥ ದುರಂತಕ್ಕೆ ಕಾರಣ ಆಗುತ್ತೆ. ಆದರೆ ನ್ಯೂಸ್ ಚಾನೆಲ್ ಆಫೀಸಲ್ಲೇ ಇಂಥ ಕೊಲೆ ನಡೆದಿದೆ ಅಂದರೆ ತುಂಬ ವಿಚಿತ್ರವಾಗಿದೆ. ಅಂದರೆ ಚಾನಲ್ ಒಳಗಿನವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ಸುತ್ತಲ್ವ ಸರ್? ಸರ್, ಎಸ್. ಬಾಡಿ ನೀವೇ ಫಸ್ಟ್ ನೋಡಿದ್ದು. ಏನು ಹೆಸರು ನಿಮ್ಮದು? ಸರ್ ವಿಜಯ್. ಸರ್ ವಿಜಯ್. ನೀವಾ ಫಸ್ಟ್ ನೋಡಿದ್ದು? ಹೌದು ಸರ್, ನಾನು ಇಲ್ಲೇ ಸರ್ ಕೆಲಸ ಮಾಡೋದು. ಸರ್ 2 ಗಂಟೆ ಮುಂಚೆನೇ ಬಂದು ಕೂತ್ಕೊಂಡಿದ್ರು ಅಂತ ಹೇಳಿದ್ರು ಸರ್. ಅದಕ್ಕೆ ನಾನು ಅವ್ರೇನೋ ಮಲಗಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಅವ್ರ ಮಿಸ್ಸಸ್ ಫೋನ್ ಬಂತು. ನಾನು ತಟ್ಟೆ ಎಬ್ಸೋಕೆ ಹೋದ್ರೆ ಅವ್ರು ಹಂಗೆ ಕೆಳಗೆ ಬಿದ್ದುಬಿಟ್ರು ಸರ್. ಯಾರು ಅವ್ರ ಮಿಸ್ಸಸ್? ಶೈನಿ ಮೇಡಮ್ ಅಂತ ಮೊದಲಿಲ್ಲೇ ರಿಪೋರ್ಟರ್ ಕೆಲಸ ಮಾಡ್ತಾ ಇದ್ರು. ಮದುವೆ ಆದಮೇಲೆ ಬಿಟ್ರು ಸರ್ ಕೆಲಸನ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 1 ವರ್ಷ ಆಗಿರ್ಬೋದು ಸರ್.
ತರುಣ್ 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 ಏನಾಯ್ತು ನಿಮ್ಗೆ? ಬಿಡಿ ನನ್ನ. Madam. ತರುಣ್ ತರುಣ್ ಏನಾಯ್ತು? Madam. ತರುಣ್ ಬಾಡಿನ ಮುಟ್ಬಾರ್ದು. ನನ್ನ ಹಸ್ಬೆಂಡ್ ಅವರು, ನಾನೇ ಅವ್ರನ್ನ ಮುಟ್ಬಾರ್ದ? ನೋಡಿ, ನಿಮ್ ಗಂಡನ್ ಮರ್ಡರ್ ಆಗಿದೆ, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇಲ್ಲಿ ಯಾವುದೇ ಸಾಕ್ಷಿ ನಾಶ ಆಗದೆ ಇರೋ ತರ ನೋಡ್ಕೊಳ್ಳಿ ಪ್ಲೀಸ್. ಸರ್, ಎಡಿಟರ್ ಬರೋದಕ್ಕಿಂತ ಮುಂಚೆ ಈ ರೂಮ್ಗೆ ಬೇರೆ ಯಾರೋ ಬಂದಿದ್ದಾರೆ ಸರ್. ಎಡಿಟರ್ಗಿಂತ ಮುಂಚೆ ಈ ರೂಮ್ಗೆ ಯಾರಾದ್ರೂ ಬಂದಿದ್ರಾ? ಇಲ್ಲ ಮೇಡಮ್, ಈ ರೂಮ್ಗೆ ಯಾರು ಬಂದೇ ಇಲ್ಲ. ಸುಮಾರು ಒಂದು 12:30 ನಾನೇ ಒಂದು ಪಾರ್ಸಲ್ ಕವರ್ ಕೊಟ್ಬಿಟ್ಟು ಹೋಗಿದ್ದೀನಿ ಮೇಡಮ್. ಪಾರ್ಸಲ್ ಯಾರದ್ದು, ಎಲ್ಲಿಂದ ಬಂತು? ಅದು ಒಂದು 12:30 ಆಗಿತ್ತು. ಆಗ ಸರ್, ತರುಣ್ ಸರ್ ಬೇಕಾಯ್ತು. ಯಾಕೆ? ಅವ್ರಿಗೊಂದು ಪಾರ್ಸಲ್ ಕೊಡಬೇಕಾಯ್ತು. ಕೊಡಿ, ಇಲ್ಲಿ ನಿಮ್ಮ ಹೆಸರು ಮತ್ತು ಮೊಬೈಲ್ ನಂಬರ್ ಬರೀರಿ. ಇಂಪಾರ್ಟೆಂಟು, ಅವ್ರ ಕೈಗೆ ಕೊಡಿ. ಕೊಡ್ತೀನಿ ಹೋಗಿ, ನಾನು ಇದನ್ನು ಹ್ಯಾಂಡ್ ಓವರ್ ಮಾಡ್ತೀನಿ. ಅದು ಯಾರೋ ಪಾರ್ಸಲ್ ಕೊಟ್ಬಿಡೋದು ಸರ್. ಏನು? ಏನಿಲ್ಲ ಸರ್. ಪಾರ್ಸಲ್ ಕೊಟ್ಟ ಮೇಲೆ ಎಡಿಟರ್ ಒಳಗಡೆ ಹೋಗಿದ್ರು, ಆಮೇಲೆ ಇನ್ಯಾರು ಹೋಗಿಲ್ಲ ಸರ್. ಹೌದಾ? ಚಾರ್ವಿ, ಆ ಪಾರ್ಸಲ್ ಎಲ್ಲಿದೆ ನೋಡಿ. ಪಾರ್ಸಲಲ್ಲಿ ಏನಿದೆ ನೋಡಿದ್ರಾ ನೀವು? ನಾನು ನೋಡಿಲ್ಲ ಸರ್, ಆದರೆ ಒಳಗಡೆ ಟೇಪ್ ಇದೆ ಅನ್ನಿಸ್ತು. ಸರ್, ಪಾರ್ಸಲ್ ಕವರ್ ಎಲ್ಲೂ ಇಲ್ಲ ಸರ್. ಎಡಿಟರ್, ನೀವೇನಾದ್ರು ನೋಡಿದ್ರ ಪಾರ್ಸಲ್ನ? ಇಲ್ಲ ಸರ್, ಆ ಥರ ಯಾಕೆ ಅವರು ಇರಲಿಲ್ಲ ಅಲ್ಲಿ. ಹಾಗಾದ್ರೆ ಬಂದಿರೋ ಪಾರ್ಸಲ್ ಎಲ್ಲೋ ಇತ್ತು? ನಾನು ಬಂದಾಗ ಸರ್ ಮೊಬೈಲ್ ಮಾತ್ರ ಟೇಬಲ್ ಮೇಲಿತ್ತು, ಅದನ್ನು ನಾನು ರಿಸೀವ್ ಮಾಡಿದ್ದೆ. ಮೊಬೈಲ್ ಇತ್ತ ಅಲ್ಲಿ? ತೊಗೊಂಡು ಬನ್ನಿ. ಸರ್, ಮೊಬೈಲ್ ಕಾಣಿಸ್ತಾ ಇಲ್ಲ ಸರ್. ಏನ್ರಿ, ಸರಿಯಾಗಿ ನೋಡ್ರಿ. ನೀವು ತಾನೇ ಕೊನೆ ಕಾಲ್ ರಿಸೀವ್ ಮಾಡಿದವರು. ಹೌದು ಮೇಡಮ್, ನಾನು ಚೆನ್ನಾಗಿ ನೋಡಿದೆ, ಆದರೆ ಅಲ್ಲಿ ಮೊಬೈಲ್ ಕಾಣಿಸ್ತಾ ಇಲ್ಲ. ಸರ್ ಬಿದ್ದ ಗಾಬರಿಯಲ್ಲಿ ನಾನು ಅಲ್ಲೇ ಮೊಬೈಲ್ ಬಿಟ್ಟೆ ಮೇಡಮ್. ಏಯ್, ವಾಟ್ ನಾನ್ ಸೆನ್ಸ್ ಆರ್ ಯು ಟಾಕಿಂಗ್? ನಿಮಗೆ ಫೋನ್ ಎಲ್ಲೋಯ್ತು ಅಂತ ಗೊತ್ತಿಲ್ಲ, ಪಾರ್ಸಲ್ ಎಲ್ಲೋಯ್ತು ಅಂತ ಗೊತ್ತಿಲ್ಲ. ವಾಟ್ ಇಸ್ ಗೋಯಿಂಗ್ ಆನ್ ಹಿಯರ್? ತರುಣ್ ಮೊಬೈಲಲ್ಲಿ ಯಾವುದೋ ಇಂಪಾರ್ಟೆಂಟ್ ವಿಡಿಯೋ ಇದೆ ಅಂತ ಹೇಳ್ತಾ ಇದ್ರು. ಇಲ್ಲಿರೋರೇ ಯಾರೋ ಆ ಕೆಲಸ ಮಾಡಿರ್ತಾರೆ. ಹಾಗಾದ್ರೆ ಈ ಕೊಲೆಗೂ ಆ ಪಾರ್ಸಲ್ಗೂ ಹಾಗೇನೆ ಆ ಮೊಬೈಲ್ ಇರೋ ವಿಡಿಯೋಗೂ ಏನೋ ಕನೆಕ್ಷನ್ ಇದೆ ಸರ್. ಸರ್, ಇದರಲ್ಲಿ ಡೆಲಿವರಿ ಟೈಮ್ 12:30 AM ಅಂತ ಬರ್ತಿದೆ. ಏನು ಡೆಲಿವರಿ ಆಗಿರ್ಬೋದು ಈ ಟೈಮಲ್ಲಿ? ರಫೀಕ್, ಸೆಕ್ಯೂರಿಟಿ ಕರ್ಕೊಂಡು ಬಾ. ಎಸ್ ಸರ್. ಹಾಂ, ಲಾಗ್ ಬುಕ್ ಜೊತೆಗೆ. ಎಸ್ ಸರ್. ರಾತ್ರಿ ಪಾರ್ಸಲ್ ಎಷ್ಟು ಗಂಟೆಗೆ ಬಂತು ನೋಡಿ. ಸರ್, 12:30 AM ಒಂದು ಪಾರ್ಸಲ್ ಬಂದಿದೆ ಸರ್. ಹಾಗಾದ್ರೆ ಪಾರ್ಸಲ್ ಬರೋ ವಿಚಾರ ತರುಣ್ಗೆ ಮೊದಲೇ ಗೊತ್ತಿತ್ತು. ಆದರೆ ಬಂದಿರೋ ಪಾರ್ಸಲ್ ಎಲ್ಲೋಯ್ತು? ತರುಣ್ ಕೊಲೆಗೂ ಆ ಪಾರ್ಸಲ್ಗೂ ನೇರವಾದ ಸಂಬಂಧ ಇದೆ.
ನಿಜ. ಪಾರ್ಸಲ್ ಕಳ್ತನ ಮಾಡಿದ್ದು ಯಾರು ಅಂತ ಗೊತ್ತಾಗಬೇಕು. ಇಟ್ಸ್ ಅ ವೆರಿ ಪಜ್ಲಿಂಗ್ ಸಿಚುವೇಶನ್. ನಿಮ್ಮ ಹತ್ರ ಹ್ಯಾಂಡ್ ಕರ್ಚಿಫ್ ಇದೆಯಾ? ಹಾ ಶೋರ್. ಸರ್, ಗುಂಡ್ಪಿ. ಲ್ಯಾಬ್ಗೆ ಕಳಿಸಿ, ಏನಾದರೂ ಗೊತ್ತಾಗ್ಬೋದು. ಪೆಪ್ಪರ್ ಸ್ಪ್ರೇ. ಪೆಪ್ಪರ್ ಸ್ಪ್ರೇ ಅಂದ್ರೆ ಯಾವುದೋ ಹುಡುಗಿದೇ ಇರಬೇಕು, ಸೇಫ್ಟಿಗಾಗಿ ಇಟ್ಕೊಂಡಿರ್ತಾರೆ. ಅಂದರೆ ಸೆಕ್ಯೂರಿಟಿ ಬಂದು ಹೋದ್ಮೇಲೆ ಎಡಿಟರ್ ಬರೋದಕ್ಕೆ ಮುಂಚೆ ಯಾವುದೋ ಲೇಡಿ ಬಂದು ಹೋಗಿರಬೇಕು. ಹೌದು. ಹಾಗಾದ್ರೆ ಆ ಲೇಡಿ ಯಾರು? ಯಾರಾದರೂ ಹೊರಗಿಂದ ಬಂದ್ರ ಇಲ್ಲ ಒಳಗಿನವರೇ ಆಗಿದ್ದಾರಂತ ಗೊತ್ತಾಗಬೇಕು. ಇದರಲ್ಲಿ ಬಾರ್ಕೋಡ್ ಸ್ಟಿಕ್ಕರ್ ಇದೆ. ಈ ಪೆಪ್ಪರ್ ಸ್ಪ್ರೇ ಎಲ್ಲ ಕಡೆ ಸಿಗೋಲ್ಲ, ಅದರಲ್ಲೂ ಇದು ಇಂಪೋರ್ಟೆಡ್ ಬ್ರ್ಯಾಂಡ್. ಇದನ್ನ ಮಾರೋ ಶಾಪ್ ಯಾವುದು ಅಂತ ತಿಳ್ಕೊಂಡ್ರೆ ಇದನ್ನ ಪರ್ಚೇಸ್ ಮಾಡಿರೋರು ಯಾರು ಅಂತ ತಿಳ್ಕೊಬೋದು. ಮೊದಲು ಆ ಶಾಪ್ನ ಪತ್ತೆ ಮಾಡಿ. ಒಬ್ಬ ಸಚಿವ ಅಧಿಕಾರಕ್ಕೆ ಬಂದ 6 ತಿಂಗಳಲ್ಲಿ ಇಷ್ಟು ಗೋಲ್ಮಾಲ್ ಮಾಡ್ತಾನೆ ಅಂದ್ರೆ ಇನ್ನು 5 ವರ್ಷ ಅಧಿಕಾರದಲ್ಲಿದ್ರೆ ಇನ್ನು ಎಷ್ಟು ಲೂಟಿ ಮಾಡ್ಬೋದು ಅಂತ ನೀವೇ ಯೋಚನೆ ಮಾಡಿ. ಈ ಮಂತ್ರಿಯ ಕರ್ಮಕಾಂಡ ಇಷ್ಟೇ ಅಲ್ಲ, ಚುನಾವಣೆಗೆ ನಿಲ್ಲೋದಕ್ಕೂ ಮೊದಲು ಸರಿಯಾಗಿ 1 ಎಕರೆ ಜಮೀನು ಕೂಡ ಇಲ್ಲದ ಪ್ರಸಾದ್ ನಾಯಕ್ ಇವತ್ತು 106 ಎಕರೆ ಜಮೀನಿನ ಭೂ ಮಾಲೀಕ. ಸುಮಾರು 3 ತಿಂಗಳಿಂದ ಫಾಸ್ಟ್ ನ್ಯೂಸ್ ಪ್ರಸಾದ್ ನಾಯಕರ ಎಲ್ಲ ಅಕ್ರಮಗಳ ದಾಖಲೆಗಳನ್ನ ಸಂಗ್ರಹ ಮಾಡಿತ್ತು. ಇನ್ನು ಸಾಕಷ್ಟು ಎಕ್ಸ್ಕ್ಲೂಸಿವ್ ಸುದ್ದಿಗಳನ್ನ ಫಾಸ್ಟ್ ನ್ಯೂಸ್ ನಿಮ್ಮ ಮುಂದೆ ತರಲಿದೆ. ಹಲೋ, ನಾನಯ್ಯ, ಮಿನಿಸ್ಟರ್ ಪ್ರಸಾದ್ ನಾಯಕ್ ಮಾತಾಡೋದು. ಓಹೋ, ಪ್ರಸಾದ್ ನಾಯಕ್, ಮಾನ್ಯ ಮಂತ್ರಿಗಳು ಹೇಳಬೇಕು. ನಾನೇನೇ ಹೇಳೋದು? ಎಲ್ಲ ನೀನೇ ಹೇಳ್ತಾ ಇದೀಯಲ್ಲ. ಅಲ್ಲ, ಈ ಪ್ರಪಂಚದಲ್ಲಿ ಬೇರೆ ಯಾರು ಭೂಮಿ ನುಂಗೇ ಇಲ್ವಾ? ನಾನೊಬ್ಬನೇ ನಿನ್ನ ಕಣ್ಣಿಗೆ ಕಂಡಿದ್ದು. ಇದೇ ಮಹಾ ದೊಡ್ಡ ವಿಷಯ ಅಂತ ಬುದ್ಧಿ ಮಾಡ್ತಾ ಇದೆಯಲ್ಲ. ಏನು ನಿನ್ಗೆ ಎಷ್ಟು ಸೇರ್ಬೇಕು ಹೇಳು? 1 ಕೋಟಿ, 2 ಕೋಟಿ, ಇಲ್ಲ ಎಷ್ಟು ಬೇಕು ಅಂತ ಹೊಗಳಯ್ಯ. ಸರ್, ನಾನು ಮಾಡೋ ಕೆಲಸಕ್ಕೆ ಚಾನಲ್ ನನಗೆ ಸಂಬಳ ಕೊಡುತ್ತೆ, ನನಗಷ್ಟು ಸಾಕು. ಈಗ ನನಗೆ ಫೋನ್ ಮಾಡಿದ್ದು ಏನು ವಿಷಯ ಹೇಳಿ? ನೋಡೋ, ಈಗಲೇ ನನ್ನ ಬಗ್ಗೆ ಸುದ್ದಿ ಮಾಡೋದನ್ನ ನಿಲ್ಲಿಸ್ಬೇಕು. ಸರ್, ನಾನು ಯಾವ ಕೆಲಸನೂ ಅರ್ಧಕ್ಕೆ ನಿಲ್ಲಿಸಲ್ಲ. ನನಗೆ ಅದು ಅಭ್ಯಾಸನೂ ಇಲ್ಲ. ನನಗೇನು ಅನ್ಸುತ್ತೋ ನಾನು ಅದನ್ನು ಮಾಡ್ತೀನಿ. ನಿಮ್ಗೇನು ಅನ್ಸುತ್ತೋ ನೀವು ಅದನ್ನು ಮಾಡಿ. ಮಾಡ್ತೀನಿ, ಮಾಡ್ತೀನಿ, ಬಿಡೋದಿಲ್ಲ. ನನ್ನ ದುಷ್ಮನಿ ಯಾಕಪ್ಪ ಕಟ್ಕೊಂಡೆ ಅಂತ ನೀನು ದಿಲ ಅಂತ ಒದ್ದಾಡಬೇಕು. ಹಾಗೆ ಮಾಡ್ತೀನಿ. ಏಯ್, ಹಲೋ. ನಾಯಕ್ದು ಕ್ರಿಮಿನಲ್ ರೆಕಾರ್ಡ್ ಇದೆಯಾ? ಎಸ್ ಸರ್. ರೌಡಿ ಆದವನು ಕಾರ್ಪೊರೇಟ್ ಆದ, ಆಮೇಲೆ MLA, ಈಗ ಮಿನಿಸ್ಟರ್. ಹೀಗೆ ಬಿಟ್ರೆ ನಾಳೆ ಮುಖ್ಯಮಂತ್ರಿನೂ ಆಗ್ತಾರೆ.
ಸರ್ ಸರ್ ತಗೊಳ್ಳಿ ಸರ್, ತರುಣ್ ಮೊಬೈಲು. ಎಡಿಟ್ ರೂಮಲ್ಲಿ ಮಿಸ್ ಆಯ್ತಲ್ಲ, ಅದೇನಾ? ಹಾಂ ಹೌದು ಅದೇ. ಈ ಫೋನ್ ಎಲ್ಲಿ ಸಿಕ್ತು ನಿಮಗೆ? ಇಲ್ಲ, ಆಫೀಸಲ್ಲಿ ಕೂತಿದ್ದೆ. ತರುಣ್ ಮೊಬೈಲ್ ರಿಂಗ್ ಟೋನ್ ಕೇಳಿಸ್ತು. ಎಲ್ಲಿ ಅಂತ ಹುಡುಕ್ದಾಗ ಅಲ್ಲೇ ಮೂಲೆಯಲ್ಲಿ ಬಿದ್ದಿತ್ತು. ಸರ್, ಇದರಲ್ಲಿರೋ ಡಾಟಾ ವಿಡಿಯೋ ಎಲ್ಲ ಡಿಲೀಟ್ ಆಗಿದೆ. ಹೌದು ಸರ್, ಅದ್ರಲ್ಲಿ ಯಾವುದೋ ಮುಖ್ಯವಾದ ವಿಡಿಯೋ ಇದೆ ಅಂತ ಹೇಳ್ತಾ ಇದ್ರು. ವಾಪಸ್ ಅದೇ ತಲುಪಿಸ್ದ್ಯಾ? ಹ್ಞೂ ಸರ್, ನೀವು ಹೇಳ್ದಂಗೆ ಮಾಡಿದ್ದೀನಿ. ಇನ್ನೇ ನಿಮಗೆ ಫೋನ್ ಬರುತ್ತೆ ನೋಡಿ. ಹಲೋ, ಹೌದು, CID ಬಂದಿದ್ದಾರೆ. ಈಗ ತಪ್ಪಿಸ್ಕೊಳ್ಳೋದು ಕಷ್ಟ ಇದೆ. ಏನಾಗುತ್ತೋ ಗೊತ್ತಿಲ್ಲ ಸರ್. ಮತ್ತೆ ಮಾಡ್ತೀನಿ. ಬಾಯ್. ನನಗೆ ಮೊದಲಿಂದನೂ ಒಬ್ಳ ಮೇಲೆ ಅನುಮಾನ ಇದೆ ಸರ್. ಅವಳು ಸಾಮಾನ್ಯದವಳಲ್ಲ. ಅವಳು ಅಂದ್ರೆ ಯಾರು? ಮೈತ್ರಿ ನಾರಾಯಣ್, ನ್ಯೂಸ್ ರೀಡರ್. ಅವಳ ಮೇಲೆ ಯಾಕೆ ಅನುಮಾನ? 1 ವರ್ಷದ ಹಿಂದೆ ನಾನು ಅದೇ ನ್ಯೂಸ್ ಚಾನೆಲ್ಗೆ ರಿಪೋರ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಆಗ ನಾನು ತರುಣ್ ಒಬ್ರನ್ನೊಬ್ರು ಇಷ್ಟಪಟ್ಟು ಮದುವೆ ಆದ್ವಿ. ಆದರೆ ಮೈತ್ರಿಗೆ ನಾವಿಬ್ರು ಮದುವೆ ಆಗೋದು ಇಷ್ಟ ಇರಲಿಲ್ಲ. ಯಾಕೆ ಅಂದರೆ ಮೈತ್ರಿಗೆ ತರುಣ್ ಮೇಲೆ ಮೋಹ ಇತ್ತು. ಆದರೆ ತರುಣ್ಗೆ ಮೈತ್ರಿ ಅಂದರೆ ಆಗ್ತಾ ಇರಲಿಲ್ಲ. ಅದಕ್ಕೆ ಅವಳಿಗೆ ನಮ್ಮಿಬ್ರ ಮೇಲೆ ದ್ವೇಷ ಇತ್ತು. ಅದು ಅಲ್ಲದೆ ಅವಳು ಏನು ಬೇಕಾದರೂ ಮಾಡೋ ಮನಸ್ಥಿತಿ ಇರೋವಂಥ ಹೆಣ್ಣು. ನೀವು ಒಂದ್ಸಲ ಕರೆದು ಅವಳನ್ನ ವಿಚಾರಣೆ ಮಾಡಿದರೆ ಖಂಡಿತ ಸತ್ಯ ಏನು ಅಂತ ಗೊತ್ತಾಗುತ್ತೆ. ವಿಚಾರಣೆ ಮಾಡೋದಕ್ಕೆ ನಮಗೂ ಕೆಲವು ಸಾಕ್ಷಿಗಳು ಬೇಕೇ ಬೇಕು. ಸಿಗುತ್ತೆ. ನೀವೇನು ಯೋಚನೆ ಮಾಡಬೇಡಿ. ತರುಣ್ ಸಾವಿಗೆ ಖಂಡಿತವಾಗ್ಲೂ ನ್ಯಾಯ ಸಿಕ್ಕೇ ಸಿಗುತ್ತೆ. ನೋಡಿ, ಈ ಪೆಪ್ಪರ್ ಸ್ಪ್ರೇ ನಿಮ್ಮ ಅಂಗಡಿನಲ್ಲೇ ಸೇಲ್ ಆಗಿರೋ ತಾನೆ? ಸರಿಯಾಗಿ ನೋಡಿ. ಬಾರ್ಕೋಡ್ ಸ್ಟಿಕ್ಕರ್ ಇದೆಯಲ್ಲ, ಒಂದ್ಸಲ ಚೆಕ್ ಮಾಡಿ. ಹೌದು ಸರ್, ನಮ್ಮ ಶಾಪಿಂದ ತಗೊಂಡೋಗಿರೋದು. ಯಾರು ತಗೊಂಡಿದ್ದಾರೆ ಅಂತ ಏನಾದ್ರು ನೆನಪಿದ್ಯಾ? ಅದು ಹೆಂಗೆ ಹೇಳುದು ಮೇಡಮ್? ಸರಿಯಾಗಿ ಚೆಕ್ ಮಾಡಿ. ಇದು ಫಾರಿನ್ ಬ್ರ್ಯಾಂಡ್, ಎಲ್ಲರೂ ಯೂಸ್ ಮಾಡೋದಿಲ್ಲ. ತಗೊಂಡಿರೋ ಡೇಟ್ ನೋಡಿ, ನೆನಪಾಗ್ಬೋದು. ಜೊತೆಗೆ ಏನೇನು ಪರ್ಚೇಸ್ ಮಾಡಿದ್ದಾರೆ ನೋಡಿ ಹೇಳಿ. ನೀವು ಡೋರ್ ಡೆಲಿವರಿ ಮಾಡಿರ್ಬೋದು, ಚೆಕ್ ಮಾಡಿ. 1 ನಿಮಿಷ ಮೇಡಮ್. ಅವರ ಹೆಸರು ಗೊತ್ತಿಲ್ಲ ಸರ್, ಆದರೆ ಅವರು ಗೊತ್ತು. ಯಾರು? TV ನ್ಯೂಸ್ ಓದ್ತಾರಲ್ಲ ಅವರು. ನೋಡಿ, ಇವರೇನಾ? ಹೌದು ಸರ್, ಇವರೇ. ನೋ ಡೌಟ್ ಈ ಕೊಲೆ ಹಿಂದೆ ಮೈತ್ರಿ ಕೈವಾಡಿದೆ. ನೇರವಾಗಿ ಮಾಡಿದವಳೋ ಇಲ್ವೋ, ಆದರೆ ಅವಳು ಈ ಕೊಲೆಯಲ್ಲಿ ಭಾಗಿಯಾಗಿದ್ದಾಳೆ. ತರುಣ್ ತನಗೆ ಸಿಗ್ಲಿಲ್ಲ ಅನ್ನೋ ದ್ವೇಷದಿಂದ ಸಮಯ ನೋಡಿಕೊಂಡು ಕೊಲೆ ಮಾಡಿದ್ದಾಳೆ. ಬೇರೇನೂ ಉದ್ದೇಶ ಇರ್ಬೋದು, ಆದರೆ ಅವಳೇ ಕೊಲೆ ಮಾಡಿದ್ದಾಳೆ ಅನ್ನೋದಕ್ಕೆ ನಮ್ಮ ಹತ್ರ ಬೇಕಾದ ಸಾಕ್ಷಿಗಳಿವೆ. ಹೌದು, ಮೊನ್ನೆ ನಾವು ಚಾನೆಲ್ನಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾಗಲೇ ಮೈತ್ರಿ ಪ್ರಸಾದ್ ನಾಯ್ಕ್ ಜೊತೆ ಫೋನಲ್ಲಿ ಮಾತಾಡ್ತಿದ್ಲು. ಇದರಲ್ಲಿ ಅವಳ ನಂಬರ್, ಕಾಲ್ ಡೀಟೇಲ್ಸ್ ಇದೆ. ಅಷ್ಟೇ ಅಲ್ಲ, ಅವತ್ತು ತರುಣ್ ಕ್ಯಾಬಿನಲ್ಲಿ ನಮಗೊಂದು ಎನ್ವೆಲಪ್ ಕವರ್ ಸಿಕ್ತು. ಅದನ್ನ ಮೈತ್ರಿ ಓಪನ್ ಮಾಡಿ ನೋಡಿದಾಳೆ. ಅದರಲ್ಲೊಂದು ಸ್ಪೆಷಲ್ ಸೆಂಟ್ ಸ್ಮೆಲ್ ಬರ್ತಾ ಇತ್ತು. ಆದರೆ ಅದು ಮೈತ್ರಿದೆ ಸೆಂಟ್ ಅಂತ ಹೇಗೆ ಗೊತ್ತಾಗುತ್ತೆ? ಅದಕ್ಕೂ ಒಂದು ಸಾಕ್ಷಿ ಇದೆ. ಅವತ್ತು ನಾನು ನೀರು ಚೆಲ್ಕೊಂಡಾಗಿ ನೆಪ ಮಾಡಿ ಮೈತ್ರಿ ಕರ್ಚಿಪ್ ತಗೊಂಡ್ನಲ್ಲ, ಅದರಲ್ಲಿ ಅದೇ ಸೆಂಟ್ ಸ್ಮೆಲ್ ಬರ್ತಾ ಇತ್ತು. ಇನ್ನು
ಕೊಲೆ ನಡೆದಿರೋ ಜಾಗದಲ್ಲಿ ಸಿಕ್ಕಿರೋ ಪೆಪ್ಪರ್ ಸ್ಪ್ರೇ ಕೂಡ ಮೈತ್ರಿದೆ ಅನ್ನೋದಕ್ಕೆ ಸಾಕ್ಷಿ ಇದೆ. ಸೊ ಮೈತ್ರಿನ ಅರೆಸ್ಟ್ ಮಾಡಿ ಎನ್ಕ್ವೈರಿ ಮಾಡೋದಕ್ಕೆ ನಮಗೆ ಬೇಕಾದ ಸಾಕ್ಷಿ ಇದೆ ಅಂತ ಕಾಣಿದೆ. ನಗ್ತಾ ನಗ್ತಾ ನ್ಯೂಸ್ ಓದ್ತಾ ಇದ್ದೆ ಮೈತ್ರಿ, ಈಗ ತಾನೇ ನ್ಯೂಸ್ ಆಗೋದು. ಸರ್, ತರುಣ್ ಪೋಸ್ಟ್ಮಾರ್ಟಮ್ ರಿಪೋರ್ಟ್. ಕೊಲೆ ಹೇಗೆ ನಡೆದಿದೆ? ಸೈನೈಡ್ ಸರ್. ನಾವು ಗೆಸ್ ಮಾಡಿರೋ ಹಾಗೆ ತರುಣ್ ದೇಹದೊಳಗೆ ಸೈನೈಡ್ ಸೇರಿದೆ. ಇದೇ ಗುಂಪಿನಿಗೆ ಸೈನೈಡ್ ಪೌಡರ್ ಸೇರಿಸಿ ಕೊಲೆ ಮಾಡಿದ್ದಾರೆ ಸರ್. ಅಂದ್ರೆ ಆವತ್ತು ಬಂದಿದ್ದ ಪಾರ್ಸಲ್ಗೂ ಈ ಗುಂಪಿನ್ಗೂ ಮತ್ತು ತರುಣ್ ಕೊಲೆಗೂ ಸಂಬಂಧ ಇದೆ ಅಂತ ಆಯ್ತು. ಎಸ್ ಸರ್. ಇಷ್ಟೆಲ್ಲ ನಾವು ಮೈತ್ರಿ ಮುಂದೆ ಇಟ್ಟರೆ ಕೊಲೆ ಯಾಕೆ ನಡೀತು, ಹೇಗೆ ನಡೀತು ಅಂತ ಅವಳು ಬಾಯಿ ಬಿಡಲೇಬೇಕು. ಎಸ್ ಚಾರ್ವಿ, ಸೊ ಟಾರ್ಗೆಟ್ ಮೈತ್ರಿ. ಇದೆಲ್ಲ ನಿಂದು. ನೀನು ಅನ್ಕೊಂಡಿರ್ಲಿಲ್ಲ ಇದೆಲ್ಲ ಇಷ್ಟು ಬೇಗ ನಿನ್ ಮುಂದೆ ಬರುತ್ತೆ ಅಂತ, ಅಲ್ವಾ? ಇಷ್ಟರ ಮೇಲೂ ಸತ್ಯ ಮುಚ್ಚಿಟ್ರೆ ಹೇಗೆ ಬಾಯಿ ಬಿಡಿಸ್ಬೇಕು ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ನೇರವಾಗಿ ಏನು ನಡೀತು ಅಂತ ಹೇಳ್ತೀರೋ ಅಥವಾ ಹೇಳ್ತೀನಿ. ಗುಡ್. ಅವತ್ತೇನಾಯ್ತು ಅಂದ್ರೆ, ತರುಣ್, ಎಸ್ ಸರ್, ಕ್ಯಾಶ್ ತಂದಿದ್ದೀನಿ, 5 ಲಕ್ಷ ಇದೆ. ಎಲ್ಲ ಸರಿ ಇದೆ ತಾನೆ? ಎಲ್ಲ ಸರಿ ಇದೆ ಸರ್, ಬೇಕಾದ ಎಣಿಸ್ಕೊಳ್ಳಿ. ಇಟ್ಸ್ ಓಕೆ, ಬರ್ತೀನಿ. ಹಾಯ್. ಹಾಯ್. ನಿನ್ನ ಕಸಿನಿಂದ ಕ್ಯಾಶ್ ಕಲೆಕ್ಟ್ ಮಾಡಿ ತಗೋ, ಇದರಲ್ಲಿ 5 ಲಕ್ಷ ಇದೆ. ವಾವ್, ಥ್ಯಾಂಕ್ ಯು ವೆರಿ ಮಚ್. ನಿನ್ನಿಂದ ತುಂಬಾ ಹೆಲ್ಪ್ ಆಯ್ತು. ನನಗೆ ಹೋಗೋಕೆ ಟೈಮ್ ಇರಲಿಲ್ಲ. ಇದರಲ್ಲಿ ಥ್ಯಾಂಕ್ಸ್ ಹೇಳುವಂಥದ್ದು ಏನಿದೆ? ಹೇಗೋ ನಾನು ಆ ಕಡೆ ಹೋಗಿದ್ದೆ, ಹಾಗೆ ಕಲೆಕ್ಟ್ ಮಾಡ್ಕೊಂಡು ಬಂದೆ. ಬರ್ತೀನಿ. ಎನಿವೆ, ಥ್ಯಾಂಕ್ಸ್, ಬಾಯ್. ಹಲೋ ಮೈತ್ರಿ, ಏನಾಯ್ತು? ಎಲ್ಲ ನಾವು ಅನ್ಕೊಂಡ್ ಹಾಗೆ ಆಯ್ತು. ತರುಣ್ ನಿಮ್ಮ ಹತ್ರ ದುಡ್ಡು ತಗೊಂಡಿದ್ದಾನೆ ಅನ್ನೋಕೆ ಸಾಕ್ಷಿ ರೆಡಿ ಆಯ್ತು. ಎಲ್ಲ ಶೂಟಿಂಗ್ ಆಗಿದೆ. ನೀವು ಆ ಟೇಪ್ನ ತರುಣಿಗೆ ಕಳಿಸಿ. ಇಷ್ಟು ದಿನ ತರುಣ್ ನನ್ನನ್ನು ಆಟ ಆಡಿಸ್ತಾ ಇದ್ದ. ಇನ್ನು ಮೇಲೆ ನಾನು ಅವನನ್ನು ಆಟ ಆಡಿಸ್ತೀನಿ. ತುಂಬಾ ಪ್ರಾಮಾಣಿಕ ಅಂತ ಮೆರಿತಾ ಇದ್ದ ಅವನು. ಈ ಪ್ರಸಾದ್ ನಾಯಕ್ ಏನು ಅಂತ ನಾನು ಅವನಿಗೆ ತೋರಿಸ್ತೀನಿ. ಎನಿವೆ, ಥ್ಯಾಂಕ್ ಯು ಮೈತ್ರಿ, ಥ್ಯಾಂಕ್ ಯು ವೆರಿ ಮಚ್. ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ನಾನು ಸಮಯ ಕಾಯ್ತಿದ್ದೆ. ಈ ಕ್ಯಾಶ್ ನೀನು ಮಾಡಿರೋ ಕೆಲಸಕ್ಕೆ ಜಸ್ಟ್ ಅಡ್ವಾನ್ಸ್. ಏನು ಮೇಡಮ್, ನನಗೂ ಗೊತ್ತಿಲ್ಲದಿರೋ ಹಾಗೆ ಏನೋ ಕಾರ್ಬಾರ್ ನಡೆಸ್ತಾ ಇದ್ದೀರಿ, ಏನು ಸಮಾಚಾರ? ಸರ್, ಅದು ನನಗೆಲ್ಲ ಗೊತ್ತಾಯ್ತು ಮೈತ್ರಿ. ಏನಾಗಬೇಕು ಅದೇ ಆಗಿದೆ. ಆದರೆ ಇಷ್ಟೇ ಆದರೆ ಸಾಲಲ್ಲ. ಸರ್, ಏನು ಹೇಳ್ತಿದ್ದೀರಾ? ಮೈತ್ರಿ, ಆ ಪ್ರಸಾದ್ ನಾಯಕ್ ಈ ಚಿಲ್ಲರೆ ದುಡ್ಡನ್ನ ನಿನಗೆ ಕೊಟ್ಟು ನಿನ್ನ ಬಾಯಿ ಮುಚ್ಚಿಸ್ತಾ ಇದ್ದಾನೆ. ಆ ಕ್ಯಾಸೆಟ್ ಏನಾದರೂ ನಮ್ಮ ಕೈಗೆ ಸಿಕ್ಕಿದ್ರೆ
ನಾವು ಅದನ್ನು ಎನ್ಕ್ಯಾಶ್ ಮಾಡ್ಕೋಬೋದು. ತರುಣ್ ಆಗ ನಾವು ಹೇಳ್ದಾಗ ಕೇಳ್ತಾನೆ. ಪ್ರಸಾದ್ ನಾಯಕ್ ತರುಣ್ಗೆ ಹೆದರ್ಕೋತಾನೆ. ಅಂದಮೇಲೆ ಅವರಿಬ್ರು ನಾವು ಹೇಳ್ದಾಗೆ ಕೇಳೋಂಥ ಗೊಂಬೆಗಳಾಗ್ತಾರೆ. ಆಗ ನಾವು ಏನು ಬೇಕೋ ಹೇಗೆ ಬೇಕೋ ಅದನ್ನೆಲ್ಲ ಸಾಧಿಸ್ಕೊಬೋದು. ಏನಂತೀಯ? ಸರ್, ಆದರೆ ಅದು ರಿಸ್ಕ್ ಅಲ್ವಾ? ರಿಸ್ಕ್? ಮೈತ್ರಿ, ಜೀವನದಲ್ಲಿ ರಿಸ್ಕ್ ತಗೊಳ್ಳದೆ ಇರೋದೇ ದೊಡ್ಡ ರಿಸ್ಕು. ಹಾ, ರಿಸ್ಕ್. ನೋಡ್ತಾ ಇರು, ತರುಣ್ ಬಂದ್ರೆ ಕಷ್ಟ. ಹುಷಾರು. ಸರಿ, ಬೇಗ ಹುಡುಕು. ಪ್ರಸಾದ್ ನಾಯಕ್ ಕ್ಯಾಸೆಟ್ ಕಳಿಸಿರ್ಲೇಬೇಕು. ಮೈತ್ರಿ, ಬೇಗ ಹುಡುಕು. ಬೇಗ. ನೋಡಿ, ಡೆಲಿವರಿ ಟೈಮ್ 12:30, ಈಗ 12:50. ಅಂದ್ರೆ ಪಾರ್ಸಲ್ ಬಂದಿರಲೇಬೇಕು. ಸೆಕ್ಯೂರಿಟಿ ಆಗಲೇ ಯಾವುದೋ ಕವರ್ ತೊಗೊಂಡು ಹೋಗ್ತಾ ಇದ್ದ. ಮೋಸ್ಟ್ಲಿ ಅದೇ ಅನ್ಸುತ್ತೆ. ಏನ್ ಮಾಡೋದೀಗ? ಅದು ಅವನ ಕೈ ಸೇರೋಕ್ ಮುಂಚೆ ನಮ್ಮ ಕೈ ಸೇರ್ಲೇಬೇಕು. ಮೈತ್ರಿ, ನೀನೊಂದು ಕೆಲಸ ಮಾಡು. ಈಗಲೇ ಹೋಗು. ಅವನು ಅದನ್ನು ನೋಡೋದಕ್ಕೆ ಮುಂಚೆ ಅದು ನಮ್ಮ ಕೈ ಸೇರಬೇಕು. ನೀನು ಹೋಗಿ ಅದನ್ನು ತೊಗೊಂಡು ಬಾ. ಹೊರಡು ಬೇಗ. ಗೊತ್ತಾಯ್ತಾ ಅವನಿಗೆ? ಅದು ಹೇಗೆ ಗೊತ್ತಾಗತ್ತೆ? ನಿದ್ದೆ ಮಾಡ್ತಿದ್ದ. ಸರಿ, ನೀನ್ ಪ್ಲೇ ಮಾಡು. ಇದರಲ್ಲಿ ಏನೂ ಇಲ್ಲ. ಅದು ಹೇಗಾಗತ್ತೆ? ಸರಿಯಾಗಿ ನೋಡು, ಫಾರ್ವರ್ಡ್ ಮಾಡು. ಹಾ, ಮಾಡ್ತಾ ಇದ್ದೀನಿ. ನೋಡು ಸರಿಯಾಗಿ. ಇಲ್ಲ ಮೈತ್ರಿ, ಇಟ್ಸ್ ಎ ಬ್ಲ್ಯಾಂಕ್ ಕ್ಯಾಸೆಟ್. ಇದರಲ್ಲಿ ಏನೂ ರೆಕಾರ್ಡ್ ಆಗಿಲ್ಲ. ಅವತ್ತು ನಮಗೆ ಸಿಕ್ಕಿದ್ದು ಬ್ಲ್ಯಾಂಕ್ ಟೇಪ್. ಅದರಲ್ಲಿ ಏನೂ ಇರಲಿಲ್ಲ. ಆದರೆ ನಾನು ಮತ್ತೆ ಭಾರ್ಗವ ಸೇರಿ ತರುಣ್ ಮೇಲೆ ಸೇಟ್ ತೀರ್ಸ್ಕೋಬೋದು ಅಂದ್ಕೊಂಡಿದ್ದು ನಿಜ. ಆದರೆ ನಡ್ದಿದ್ದೇ ಬೇರೆ. ಆ ಕವರ್ ಮತ್ತೆ ಟೇಪ್ ಎಲ್ಲಿದೆ? ನನ್ನ ಹತ್ರ ಇದೆ, ನಾನು ಕೊಡ್ತೀನಿ. ತರುಣ್ ಕೊಲೆಗೆ ಸಂಬಂಧಪಟ್ಟಂಗೆ ಮತ್ತೊಂದು ಮೇಜರ್ ಇನ್ಸಿಡೆಂಟ್ ನಡೆದಿದೆ. ವಾಟ್ ಈಸ್ ಇಟ್? ಮೊನ್ನೆ ತರುಣ್ದು ಕೊಲೆ ನಡೆಯೋದಕ್ಕೆ 1-2 ಗಂಟೆ ಮೊದಲು ರೋಡಲ್ಲಿ ಅಭಯ್ ಅನ್ನೋ ವ್ಯಕ್ತಿದು ಕೊಲೆ ನಡೆದಿದೆ. ಕೊಲೆ ಆಗಿರೋ ತರುಣ್ಗೂ ಇದಕ್ಕೂ ಏನು ಸಂಬಂಧ? ಸಂಬಂಧ ಇದೆ. ಕೊಲೆ ಆಗಿರೋ ಅಭಯ್ ಮತ್ತು ತರುಣ್ ಇಬ್ರು ಸ್ನೇಹಿತರು. ದಾಲ್ ಮೇ ಜರೂರ್ ಕುಚ್ ಕಾಲಾ ಹೈ. ಅಭಯ್ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಸಿಗ್ತಾ? ಅಭಯ್ ಕ್ಯಾಮರಾ ಎಕ್ವಿಪ್ಮೆಂಟ್ ಹೋಲ್ಸೇಲ್ ಡೀಲರ್ ಆಗಿದ್ದ. ತರುಣ್ ಕೊಲೆ ನಡೆಯೋದಕ್ಕಿಂತ ಸ್ವಲ್ಪ ಮೊದಲು ತರುಣ್ಗೆ ಕಾಲ್ ಮಾಡಿದ್ದಾರೆ. ಆದರೆ ಆ ಕಾಲ್ ಮಾಡಿರೋ ಮೊಬೈಲ್ ಮಿಸ್ ಆಗಿದೆ. ಅಂದ್ರೆ ಇಲ್ಲಿ ತರುಣ್ ಮೊಬೈಲ್ ಡಾಟಾ ಡಿಲೀಟ್ ಆಗಿದೆ, ಅಲ್ಲಿ ಅಭಯ್ ಮೊಬೈಲ್ ಮಿಸ್ ಆಗಿದೆ. ಅಂದಮೇಲೆ ಅಭಯೇ ಆ ಇಂಪಾರ್ಟೆಂಟ್ ವಿಡಿಯೋ ಕಳಿಸಿರ್ಬೇಕು. ಎಸ್, ನಿಜ. ಆ ವಿಡಿಯೋ ಹಿಂದೆ ಅಭಯ್ ಹಾಗೂ ತರುಣ್ ಇಬ್ಬರ ಕೊಲೆ ರಹಸ್ಯ ಇರ್ಬೋದು. ನಿನ್ ಗಂಡನ್ ಕೊಲೆ ವಿಷಯದಲ್ಲಿ ನನ್ನನ್ನು ಸಿಕ್ಕಾಕ್ಸ್ಬೇಕು ಅಂತ ನೀನು ತುಂಬ ಪ್ರಯತ್ನ ಪಟ್ಟೆ ಅಲ್ವಾ? ಆದರೆ ಒಂದು ವಿಷಯ ತಿಳ್ಕೊ, ನಿನ್ನ ಕೈಯಲ್ಲಿ ನನ್ನನ್ನು ಏನೂ ಮಾಡೋಕ್ಕಾಗಲ್ಲ. ಆದರೆ ನಾನು ನಿನ್ನ ಇಷ್ಟಕ್ಕೆ ಬಿಡಲ್ಲ ಕಣೆ. ನಂಗೆ ಗೊತ್ತು ನೀನು ಎಂಥೋಳು ಅಂತ. ನಿಂಗೆ ಬುದ್ಧಿ ಕಲಿಸ್ತೀನಿ, ನೋಡ್ತಾ ಇರು. ನೋಡ್ತಾ ಇರ್ತೀನಿ.
ನೀನ್ ಏನು ಮಾಡ್ತೀಯಾ ಅಂತ. ನೋಡಿ, ನೀವು CID ಆಫೀಸ್ ಹತ್ತಿರ್ಬೋದು, ಆದ್ರೆ ನಾನೊಬ್ಬ ಮಿನಿಸ್ಟರ್ ಅದನ್ನ ಮರಿಬೇಡಿ. ಬಹುಶಃ ಅದೊಂದೇ ಕಾರಣಕ್ಕೆ ನಾವು ಸಮಾಧಾನವಾಗಿ ನಿಮ್ಮನ್ನು ಕೇಳ್ತಾ ಇರೋದು. ಅಂದ್ರೆ ನೀವ್ ಹೇಳ್ತಾ ಇರೋದು ಆ ತರುಣ ನಾನೇ ಕೊಲೆ ಮಾಡಿದೀನಿ ಅಂತನಾ? ಅಂತ ನಾವ್ ಹೇಳ್ತಾ ಇಲ್ಲ, ಸಾಕ್ಷಿಗಳು ಹೇಳ್ತಾ ಇದ್ದಾವೆ. ಮೋರವರ್, ಕೋರ್ಟ್ಗೆ ಬೇಕಾಗಿರೋದು ಸಾಕ್ಷಿ. ನೀವು ಜೈಲಿಗೆ ಹೋಗೋದಿಕ್ಕೆ ಅಷ್ಟು ಸಾಕು. ನೋಡಿ, ಕೂಗಾಳೇನು ಪ್ರಯೋಜನ ಇಲ್ಲ ಮಿಸ್ಟರ್ ಪ್ರಸಾದ್ ನಾಯಕ್. ಕೊನೆಗೂ ನಿಮ್ಮನ್ನ ಕಾಪಾಡೋದು ಸತ್ಯನೇ ಹೊರತು ಸುಳ್ಳಲ್ಲ. ಸತ್ಯ ಹೇಳಿ. ಆ ಸತ್ಯ ಈಗಾಗಲೇ ಏನು ಅಂತ ನಮಗೆ ಗೊತ್ತಾಗಿದೆ ಅನ್ನೋದು ಮರಿಬೇಡಿ. ಮೋರ್ ಓವರ್, ತರುಣ್ ಕೊಲೆಗೆ ಸ್ಟ್ರಾಂಗ್ ಮೋಟಿವೇಶನ್ ಇದ್ದಿದ್ದು ನಿಮ್ಗೆ. ನಿಮ್ಮ 106 ಎಕರೆ ಭೂಗಳ್ಳತನವನ್ನ ತರುಣ್ ಎಕ್ಸ್ಪೋಸ್ ಮಾಡಿದ್ದ. ಸೊ ಒಬ್ಬ ಮಿನಿಸ್ಟರ್ ಆಗಿ ಕೊಲೆ ಮಾಡಿಸೋಷ್ಟು ಮೂರ್ಖತನದ ಕೆಲಸ ಮಾಡಲ್ಲ ನಾನು. ಬಟ್ ಅಂತ ಮೂರ್ಖತನ ಮಾಡಿದವರಿದ್ದಾರೆ. ನಾನ್ ಮಾಡಿಲ್ವಲ್ಲ. ನಾನು ಮಾಡಿದ್ದಿಷ್ಟೇ, ನನ್ನ ಬಗ್ಗೆ ದಾಖಲೆಗಳನ್ನ ಸಂಗ್ರಹ ಮಾಡಿಕೊಂಡು ನನ್ನ ಮಿನಿಸ್ಟ್ರಿಗರಿಗೆ ಸಂಚಕಾರ ತರ್ತಾ ಇದ್ದ ತರುಣ್ ನನ್ನ ಬೆದರಿಕೆಗೂ ಬಗ್ಲಿಲ್ಲ, ದುಡ್ಡುಗೂ ಜಗ್ಲಿಲ್ಲ. ನಾನು ಕೊಲೆ ಮಾಡಿಲ್ಲ, ಮಾಡಿಸೂ ಇಲ್ಲ. ನೋಡಿ, ಅವನನ್ನ ಬ್ಲಾಕ್ ಮೇಲ್ ಮಾಡಬೇಕು ಅಂತ ಮೈತ್ರಿ ಜೊತೆ ಸೇರ್ಕೊಂಡು ಅವ್ನು ಲಂಚ ತಗೋತಿದ್ದ ಅನ್ನೋ ಹಾಗೆ ರೆಕಾರ್ಡ್ ಮಾಡಿಸಿದ್ದು ನಿಜ. ಆದ್ರೆ ನಾನು ಕೊಲೆ ಮಾಡಿಲ್ಲ, ನಿಜವಾಗ್ಲೂ ಕೊಲೆ ಮಾಡಿಲ್ಲ. ನಂಗೆ ತುಂಬ ಭಯ ಆಗ್ತಾ ಇದೆ. ನನ್ನ ಪ್ರಾಣಕ್ಕೆ ಅಪಾಯ ಇದೆ ಅನ್ನಿಸ್ತಾ ಇದೆ. ನೀವು ಆದಷ್ಟು ಬೇಗ ಆ ಕೊಲೆಗಾರನ ಕಂಡು ಹಿಡಿಲಿಲ್ಲ ಅಂದ್ರೆ ಅವ್ನು ನನ್ನೂ ಕೊಲೆ ಮಾಡ್ಬಿಡ್ತಾನೆ. ಅಷ್ಟು ಸುಲಭ ಅಲ್ಲ. ತರುಣ್ಗೂ ಇವ್ರಿಗೂ ಮೊದಲಿಂದನೂ ಆಗ್ತಾ ಇರಲಿಲ್ಲ. ಇಷ್ಟಕ್ಕೆಲ್ಲ ಯಾರಾದರೂ ಕೊಲೆ ಮಾಡ್ತಾರೇನ್ರಿ? ಎಂಥ CID ನೀವು. ನೋಡಿ, ನನ್ನ ಬಗ್ಗೆ ಹೀಗೆಲ್ಲ ನಡ್ಕೊಂಡ್ರೆ ನಿಮ್ಮ ಬಗ್ಗೆನೇ ಒಂದು ಸ್ಪೆಷಲ್ ಸ್ಟೋರಿ ಮಾಡಿ ನಿಮ್ಮ ಬಣ್ಣ ಬಯಲು ಮಾಡಬೇಕಾಗತ್ತೆ. ಬಿ ಕೇರ್ಫುಲ್. ಆಮೇಲೆ ನಿಮ್ಮ ಬಗ್ಗೆ ಏನಾದರೂ ಸಾಕ್ಷಿ ಸಿಕ್ಕಿದ್ರೆ ನಿಮ್ಮ ಚಾನಲಿಂದ ಇಲ್ಲಿ ತನಕ ಮೆರವಣಿಗೆ ಮಾಡಿಸ್ತೀನಿ. ಅದೇನೋ ಪ್ರೋಗ್ರಾಮ್ ಅಂದ್ರಲ್ಲ, ಅದನ್ನ ನಿಧಾನವಾಗಿ ಮಾಡ್ಕೊಡಿ. ಮೊದಲು ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ನಿಮಗೆ ನೀವೇನು ಅನ್ಕೊಂಡ್ಬಿಟ್ಟಿದ್ದೀರಾ? CBI ಅಫೇರ್ ತಕ್ಷಣ ಏನ್ ಬೇಕಾದ್ರೂ ಮಾಡ್ಬೋದಾ? ನಾನು 3 ಲಕ್ಷ IAS ನೀಡಿದ್ದೀನಿ. ಏನ್ ಅನ್ಕೊಂಡಿದ್ದೀರಾ ನೀವು? ನೀವು CBI ಆಫೀಸ್ ನನ್ನ ಕರ್ಸಿದ ದೊಡ್ಡ ತಪ್ಪು ಮಾಡಿದ್ದೀರಾ. ತಪ್ಪು ಮಾಡಿದವರು ಇಲ್ಲಿ ಬರಲೇಬೇಕು. ಇವ್ರನ್ನೆಲ್ಲ ಕರೆಸಿ ವಿಚಾರಣೆ ಮಾಡೋ ಬದಲು ಆ ಮೈತ್ರಿನ ಕರೆಸಿ. ಅವಳಿಗೆ ಸತ್ಯ ಗೊತ್ತಿರತ್ತೆ. ಅವಳೇ ಕೊಲೆ ಮಾಡಿಸಿರ್ತಾಳೆ. ಕೊಲೆ ಮಾಡದೆ ಅವ್ರು ಯಾರು ಅಂತ ಈಗಲೇ ಗೊತ್ತಾಗ. ಅಭಯ್, ತರುಣ್ ಫ್ರೆಂಡ್ ಅಭಯ್ ಗೊತ್ತಲ್ಲ, ಅವನು ಕೊಲೆ ಹೇಗಾದ ಅಂತ ನಮಗೆ ಗೊತ್ತಿದೆ. ನಿಜ ಹೇಳು, ಸತ್ಯ ಮುಚ್ಚಿಟ್ರೆ ಇನ್ನೂ ತೊಂದರೆ ಆಗುತ್ತೆ. ಯಾರಪ್ಪ? ತರುಣ್ನ ಮತ್ತೆ ಕೊಲೆ ಮಾಡಿದ್ ಯಾರು? ಅವಳೇ. ಆ ಮೈತ್ರಿನೇ ಸಾಯಿಸಿರ್ತಾಳೆ. ಅದಕ್ಕೆ ಅವಳು ಆಮೇಲೆ ಬಂದು ಟೇಪ್ ತಗೊಂಡೋಗಿದ್ದು. ಅವಳನ್ನ ಕರ್ಸಿ ಅಂದ್ರೆ ನೀವು ಕೇಳ್ತಾನೆ ಇಲ್ಲ. ಮೈತ್ರಿನ ಕರ್ಸ್ಬೇಕಾಗಿಲ್ಲ. ಯಾಕೆ? ಯಾಕಂದ್ರೆ ತರುಣ್ನ ಕೊಲೆ ಮಾಡಿದವರು ಇಲ್ಲೇ ಇದ್ದಾರೆ. ಇಲ್ಲೇ ಇದ್ದಾರಾ? ಯಾರು? ನೀನೇ ನಿನ್ ಗಂಡನ ಕೊಲೆ ಮಾಡಿದ್ದು. ಶೈನಿ, ಎಲ್ಲ ನಾಟಕಕ್ಕೂ ಕೊನೆ ಅನ್ನೋದು ಇರಲೇಬೇಕು. ಈಗ ಸತ್ಯ ಒಪ್ಕೊಳ್ಳೋ ಟೈಮ್ ಬಂದಿದೆ. ಹೇಳು. ಭಾರ್ಗವ್, ಇನ್ನೂ ಎಷ್ಟು ದಿನ ಅಂತ ಹೀಗೆ ನಾವು ಕದ್ದು ಮುಚ್ಚಿ ಸೇರೋದು? ಯೋಚನೆ ಮಾಡಿಬಿಡ ಶ್ರೇಣಿ. ಎಲ್ಲದಕ್ಕೂ ಒಂದು ಟೈಮು ಅಂತ ಇರುತ್ತೆ. ಅದು ಬರೋವರೆಗೂ ತಾಳ್ಮೆಯಿಂದ ಕಾಯಬೇಕಷ್ಟೆ. ಅಷ್ಟರಲ್ಲಿ ತರುಣ್ಗೇನಾದರೂ ವಿಷಯ ಗೊತ್ತಾದರೆ? ಯಾಕೆ ಏನೇನೋ ಮಾತಾಡ್ತಾ ಇದೆಯಾ? ಹಾಗೆಲ್ಲ ಏನೂ ಆಗಲ್ಲ ಡಿಯರ್. ನಾನು ಭಾರ್ಗವ್ ಜೊತೆಲಿರೋದನ್ನು ಅಭಯ್ ನೋಡಿದ್ದ. ಅವನು ನಾವಿಬ್ಬರು ಬೆಡ್ರೂಮಲ್ಲಿರೋದನ್ನು ಮೊಬೈಲಲ್ಲಿ ರೆಕಾರ್ಡ್ ಮಾಡಿದ್ದ. ನಾನು ನೋಡ್ತಿದ್ದ ಹಾಗೆ
ಅವನ ಕಾರ್ ತೊಗೊಂಡು ಹೋಗ್ಬಿಟ್ಟ. ಅಭಯ್ ಮತ್ತು ತರುಣ್ ಬೆಸ್ಟ್ ಫ್ರೆಂಡ್ಸ್. ಈ ವಿಷಯ ಅವನು ತರುಣ್ಗೆ ಹೇಳ್ತಾನೆ ಅಂತ ಗೊತ್ತಾಯಿತು. ನಾನು ಕೂಡಲೇ ಭಾರ್ಗವ್ಗೆ ವಿಷಯ ತಿಳಿಸ್ದೆ. ಯೋಚನೆ ಮಾಡಬೇಡ ಶೈನಿ, ಏನಾದರೂ ಒಂದು ಮಾಡೇ ಮಾಡ್ತೀನಿ. ಹಾಂ, ಸಾದಿಕಕ್ಕೆ ಫೋನ್ ಮಾಡು, ಅವನಿಗೆಲ್ಲ ಹೇಳಿದ್ದೀನಿ. ಇವತ್ತೆಲ್ಲ ಮುಗ್ದೋಗ್ಲಿ. ಆಮೇಲೆ ನಾನು ಸಾದಿಕ್ಗೆ ಫೋನ್ ಮಾಡಿದೆ. ಸಾದಿಕ್ ಮಿನಿಸ್ಟರ್ ಪ್ರಸಾದ್ ನಾಯಕ್ ಬಲ್ಗೈ ಬಂಟ. ಅವನು ತರುಣ್ ಹಣ ತಗೊಂಡಿರೋ ವಿಡಿಯೋ ತಗೊಂಡು ಚಾನಲ್ಗೆ ಹೊರಟಿದ್ದ. ಅವನನ್ನು ಕರೆಸ್ಕೊಂಡು ಆ ಟೇಪ್ ಬದಲಿಗೆ ಬೇರೆ ಟೇಪ್ನ ಪಾರ್ಸೆಲ್ ಮಾಡಿ ಕೊಟ್ಟೆ. ನಾನಿಟ್ಟಿರೋ ಟೇಪ್ ಒಳಗೆ ಸೈನೈಡ್ ಪೌಡರ್ ಹಾಕಿದ್ದ ಸೂಜಿ ಇಟ್ಟಿದ್ದೆ. ಸಾದಿಕ್ ಅದನ್ನು ತಗೊಂಡು ಹೋಗಿ ತರುಣ್ಗೆ ತಲುಪಿಸ್ದ. ಆದರೆ ಅಭಯ್ ಸಾಯೋದಕ್ಕಿಂತ ಮೊದಲು ಮೊಬೈಲ್ನಿಂದ ಆ ವಿಡಿಯೋನ ತರುಣ್ಗೆ ಕಳಿಸಿದ್ದ ಅಂತ ಗೊತ್ತಾಯಿತು. ಅಷ್ಟರಲ್ಲಿ ಸಾದಿಕ್ ನಾನು ಕಳಿಸಿರೋ ಟೇಪನ್ನು ತರುಣ್ಗೆ ತಲುಪಿಸಿದ್ದ. ಕವರಲ್ಲಿದ್ದ ಟೇಪ್ ಓಪನ್ ಮಾಡಿದಾಗ ಅವನಿಗೆ ಸೈನೈಡ್ ಹಾಕಿದ್ದು ಸೂಜಿ ಚುಚ್ಚಿ ತರುಣ್ ಅಲ್ಲೇ ಸಿಕ್ತ. ಆಮೇಲೆ ನಾನು ಹೋದಾಗ ಯಾರಿಗೂ ಗೊತ್ತಾಗದ ಹಾಗೆ ತರುಣ್ ಮೊಬೈಲ್ನ ತಗೊಂಡು ಅದರಲ್ಲಿರೋ ವಿಡಿಯೋ ಡಿಲೀಟ್ ಮಾಡಿದೆ. ಆಮೇಲೆ ಏನೂ ಗೊತ್ತಿಲ್ಲದೆ ಇರೋಳ ಹಾಗೆ ಮೊಬೈಲ್ನ ನಿಮಗೆ ಕೊಟ್ಟೆ. ನೀವು ಎಷ್ಟೇ ಬುದ್ಧಿ ಉಪಯೋಗಿಸಿ ಕೊಲೆ ಮಾಡಿದ್ರೂ ನಮ್ಮಿಂದ ತಪ್ಪಿಸ್ಕೊಳ್ಳೋದು ಅಸಾಧ್ಯ. ಇನ್ನು ಮುಂದೆ ನಿಮಗೆ ಜೈಲೇ ಗತಿ. ಸೂರ್ಯ, ಕರ್ಕೊಂಡೋಗಿ ಅವ್ರನ್ನ.